ದಕ್ಷಿಣ ಕನ್ನಡದಾದ್ಯಂತ ಕೂಡ ಮಳೆ ಮುಂದುವರಿತಾ ಇದೆ. ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅನ್ನೋದಕ್ಕೆ ಮಾಹಿತಿ ಇದು. ಉಳ್ಳಾಲ, ಕಲಾಪು, ಬಂಗವಿಂಗಲ, ಪಿಲಾರ್, ಕೋಟೆಕಾರು, ತಲಪಾಡಿ, ಪಾವೂರು, ಹರೇಕಳ ಈ ಭಾಗದಲ್ಲಿ ಜಲಾವೃತವಾದಂತಹ ಸನ್ನಿವೇಶ ಗ್ರಾಮಗಳು ಎದುರಿಸ್ತಾ ಇದೆ. ಪ್ರವಾಹದ ಸ್ಥಿತಿ, ಕೆಲವರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ನಿರಾಶ್ರಿತರ ಕೇಂದ್ರ ಅಥವಾ ಗಂಜಿ ಕೇಂದ್ರ ಅಂತ ಏನು ಕರಿತೀವಿ, ಸೊ ಅಲ್ಲಿ ಇವರಿಗೆಲ್ಲ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗ್ತಾ ಇದೆ. ದೋಣಿಯನ್ನ ಬಳಸಿಕೊಂಡು ರಕ್ಷಣೆ ಮಾಡಬೇಕಾದ ಸ್ಥಿತಿ ಮಂಗಳೂರಿನ ಕೆಲ ಪ್ರದೇಶಗಳಲ್ಲಿ ನಿರ್ಮಾಣ ಆಗಿದೆ. ಕೆಲವು ವರ್ಷಂ ಪ್ರತಿ ಅಂದರೆ ಅಲ್ಲಿ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಕೆಲ ಪ್ರದೇಶಗಳು ಮುಳುಗಡೆ ಆಗುತ್ತೆ. ಇನ್ನೂ ಕೆಲ ಕಡೆಗಳಲ್ಲಿ ಹೊಸ ಏರಿಯಾಗಳಲ್ಲೂ ಕೂಡ ನೀರಿನಿಂದ ಆವೃತ ಆಗಿದೆ ಪ್ರದೇಶ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು. ಒಂದು ಹೊಳೆಯನ್ನು ನೋಡ್ತಾ ಇರುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಅಲ್ಲಲ್ಲಿ ವಿದ್ಯುತ್ ಕಂಬಗಳು ಧರಾಶಾಹಿ ಆಗಿರೋದು, ವಾಹನಗಳು ಕೊಚ್ಚಿ ಹೋಗ್ತಾ ಇರೋದು, ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ನಡುಗಡ್ಡೆಯಾದಂತಹ ಸ್ಥಿತಿಯನ್ನು ಮಂಗಳೂರಿನ ಕೆಲ ಗ್ರಾಮಗಳು ನೋಡ್ತಾ ಇದೆ. ಸಂಪರ್ಕ ಕೊಂಡಿ ಕೂಡ ಕಳಚಿ ಹೋಗಿದೆ. ವಿದ್ಯುತ್ ವ್ಯತ್ಯಯ ಆಗಿರೋದ್ರಿಂದ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಸಮಸ್ಯೆಯಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಮೊಬೈಲಲ್ಲಿ ಅವರಿಗೆ ಬ್ಯಾಟ್ರಿ ಇದ್ರೂ ಕೂಡ ಅದನ್ನು ಚಾರ್ಜ್ ಮಾಡುವಂತಹ ವ್ಯವಸ್ಥೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಸಿಟಿ ಭಾಗದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ನೆರೆ ಯಾವ ಪ್ರಮಾಣದಲ್ಲಿ ತುಂಬಿದೆ ಅಂತ. ಇದು ಕೃತಕ ನೆರೆ ಅಲ್ಲ, ಇದು ನೆರೆನೇ. ಕಾರಣ ಅಲ್ಲಿ ರಾಜಕಾಲುವೆಯಲ್ಲಿ ಹೂಳೆತ್ತದೇ ಇರೋದು ಒಂದು ಭಾಗ. ಎರಡನೇದು, ನದಿಗಳು ಹರಿದು ಹೋಗಬೇಕಾದಂತಹ ಜಾಗದಲ್ಲಿ ಅವೈಜ್ಞಾನಿಕವಾಗಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿದ್ದು ಕೂಡ ಪ್ರಮುಖ ಕಾರಣ ಆಗ್ತಾ ಇದೆ. ಸಿಟಿ ಪ್ಲಾನಿಂಗ್ ಮಂಗಳೂರಿನ ಕೆಲ ಭಾಗದಲ್ಲಿ ಸರಿಯಾಗಿ ಆಗಿಲ್ಲ. ಅದಕ್ಕೆ ಉದಾಹರಣೆ ನಗರ ಪ್ರದೇಶಗಳಲ್ಲೂ ಕೂಡ ಅಲ್ಲಲ್ಲಿ ನಮಗೆ ನಡುಗಡ್ಡೆಯ ಸ್ಥಿತಿ ನಿರ್ಮಾಣ ಆಗಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲೆಗಳಿಗೂ ಕೂಡ ಜಿಲ್ಲಾಡಳಿತ ರಜೆಯನ್ನ ಘೋಷಣೆ ಮಾಡಿದೆ. ಅಂಗನವಾಡಿ ಪ್ರೌಢಶಾಲೆಗಳಿಗೂ ಕೂಡ ರಜೆಯನ್ನ ಅನೌನ್ಸ್ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಲ್ಲೂ ಕೂಡ ಅಂಗನವಾಡಿ ಮತ್ತು ಶಾಲೆಗಳಿಗೆ ಜಿಲ್ಲಾಡಳಿತ ರಜೆಯನ್ನ ಘೋಷಣೆ ಮಾಡಿರುವಂಥದ್ದು. ಹೇಳಿ ಕೇಳಿ ಕಳೆದ ಒಂದು ವಾರದಿಂದ ಮಳೆ ಹೇಗೆ ಅಬ್ಬರಿಸ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ, ಮಕ್ಕಳು ಮನೆಯಲ್ಲೇ ಇರಲಿ, ಮಳೆಯಲ್ಲಿ ಬಂದು ಸಿಲ್ಕೊಳ್ಳೋದು ಬೇಡ ಅನ್ನುವಂತಹ ಕಾರಣಕ್ಕೆ ಈಗ ರಜೆಯನ್ನು ಘೋಷಣೆ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ನಿರಂತರವಾಗಿ ಮಳೆ ಸುರಿತಾ ಇದೆ, ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿ. ನಿನ್ನೆ ತಡರಾತ್ರಿಯಿಂದ ಆರಂಭಗೊಂಡಿದೆ, ಭಾರಿ ಮಳೆ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆನೂ ಮುಂದುವರೆದಿರುವಂತದ್ದು, ಗಾಳಿ ಮಳೆ ಆಗ್ತಾ ಇರುವಂತದ್ದು. ಹೀಗಾಗಿ ಕೆಲವೊಂದು ತಗ್ಗು ಪ್ರದೇಶಗಳಿಗೆ ಈಗಾಗಲೇ ನೀರು ನುಗ್ಗಿರುವಂತದ್ದು. ನದಿ ಸಮೀಪದಲ್ಲಿರುವಂತಹ ಕೆಲವು ತಗ್ಗು ಪ್ರದೇಶಗಳೇ, ಅದು ಉಳ್ಳಾಲ, ತೊಕ್ಕೊಟ್ಟು ಈ ಭಾಗದಲ್ಲಿ ಹೆಚ್ಚಿನ ಮಳೆಯ ನೀರು ಬಂದಿರುವಂತದ್ದು. ನೇತ್ರಾವತಿ ನದಿ ಸಮೀಪದಲ್ಲಿ ಇರುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಅವಾಂತರಗಳಾಗಿದೆ. ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇವತ್ತು ದಿನ ಪೂರ್ತಿ ಭಾರಿ ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಹೀಗಾಗಿ ಶಾಲಾ ಕಾಲೇಜುಗಳಿಗೂ ಶಾಲೆಗಳಿಗೆ ಪ್ರೌಢಶಾಲೆವರೆಗೆ ಇವತ್ತು ರಜೆಯನ್ನ ಘೋಷಿಸಲಾಗಿದೆ. ಅದರ ಜೊತೆಗೆ ಕೆಲವೊಂದು ಅವಾಂತರಗಳು, ದುರಂತರಗಳು ನಡೆದಿರುವಂತದ್ದು. ಮಂಗಳೂರಿನ ಹೊರವಲಯದ ದೇರ್ಲಕಟ್ಟೆ ಸಮೀಪದ ಮೊಂಟೆಪದವು ಅನ್ನುವಂತಹ ಪ್ರದೇಶದಲ್ಲಿ ಒಂದು ಮನೆಗೆ ಹಿಂಬದಿಯಲ್ಲಿದ್ದಂತ ಕಾಂಪೌಂಡ್ ನ ಗೋಡೆ ಕುಸಿದು ಬಿದ್ದಿದೆ. ಹಾಗಾಗಿ ಮನೆಯಲ್ಲಿ ಕಿಟಕಿಯ ಸಮೀಪದಲ್ಲಿ ಮಲಗಿರುವಂತಹ ಒಂದು ಬಾಲಕಿ ಮೃತಪಟ್ಟಿರುವಂತ, ಕಿಟಕಿ ಆಕೆಯ ಮೈ ಮೇಲೆ ಬಿದ್ದಿದೆ. ಹಾಗಾಗಿ ಆಕೆ ಗಂಭೀರ ಗಾಯಗೊಂಡಿದ್ರು. ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿದ್ರು. ಆಕೆ ಕೊನೆಯುಸಿರು ಎಳೆದಿರುವಂತದ್ದು. ನಯೀಮ್ ಅನ್ನುವಂಥದ್ದು 10 ವರ್ಷದ ಬಾಲಕಿ. ಇದೇ ರೀತಿಯಾಗಿ ಕೆಲವೊಂದು ಕಡೆಗಳಲ್ಲಿ ಗುಡ್ಡ ಕುಸಿತಗಳು, ಸಣ್ಣ ಪ್ರಮಾಣದ ಗುಡ್ಡ ಕುಸಿತಗಳೆಲ್ಲ ನಡೆದಿರುವಂತದ್ದು. ಇವತ್ತು ದಿನಪೂರ್ತಿ ಮಳೆ ಆಗುವಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ಅವಾಂತರಗಳಾಗುವಂತ ಭೀತಿ ಎದುರಾಗಿದೆ. ಜೊತೆಗೆ ತಗ್ಗು ಪ್ರದೇಶಗಳಿಗೂ ಹೆಚ್ಚಿನ ನೀರು ನುಗ್ಗುವಂತ ಭೀತಿ ಎದುರಾಗಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವಂಥದ್ದು. ಹಾಗಾಗಿ ಈಗಾಗಲೇ ಹಲವು ಪ್ರದೇಶಗಳು ಕೂಡ ಜಲಾವೃತವಾಗಿದೆ. ಇವತ್ತು ಇಡೀ ದಿನ ಇದೇ ರೀತಿ ಗಾಳಿ ಸಹಿತ ಅಬ್ಬರದ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಜಿಲ್ಲಾಡಳಿತ ಕೂಡ ಮಳೆಯನ್ನು ಎದುರಿಸುವುದಕ್ಕೆ ಒಂದಿಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮುಂಜಾಗೃತಾ ಕ್ರಮದ ದೃಷ್ಟಿಯಲ್ಲಿ ಶಾಲೆಗಳಿಗೆ, ಅಂಗನವಾಡಿಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಡುಗಡ್ಡೆಯ ಪರಿಸ್ಥಿತಿ ಕೆಲವೆಡೆ ನಿರ್ಮಾಣ ಆಗಿದೆ.
ಮಳೆಯ ಆರ್ಭಟ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂಥದ್ದು. ದೋಣಿ ಮೇಲೆ ಓಡಾಡಬೇಕಾದಂತಹ ಪರಿಸ್ಥಿತಿಯನ್ನು ಮುಂಗಾರು ಮಳೆ ಆರಂಭದ ಹಂತದಲ್ಲಿಯೇ ತಂದಿಟ್ಟಿದೆ. ಮುಂದಿನ ದಿನಗಳಲ್ಲಿ ಮುಂಗಾರು ಮತ್ತಷ್ಟು ಚುರುಕಾದರೆ ಈ ರೀತಿಯ ಸಮಸ್ಯೆಗಳು ಅವಾಂತರಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು. ತಗ್ಗು ಪ್ರದೇಶಗಳಿಗೆ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಸಹಜವಾಗಿಯೇ ಮನೆಯಲ್ಲಿದ್ದವರು ಇಡೀ ದಿನ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ರಸ್ತೆಯಲ್ಲಿಯೇ 3 ರಿಂದ 4 ಅಡಿಯಷ್ಟು ನೀರು ಹರಿತಾ ಇರುವಂಥದ್ದು. ಅದರ ಪರಿಣಾಮ ಈಗಾಗಲೇ ಯಾರ್ಯಾರು ಈ ಪ್ರವಾಹದ ಸನ್ನಿವೇಶದಲ್ಲಿ ಸಿಲುಕಿಕೊಂಡಿದ್ದಾರೋ ಅಂಥವರನ್ನ ರಕ್ಷಿಸುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಕೋಟೆಕಾರು ಸೇರಿದಂತೆ ಹಲವು ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಗಳೂರು ಸೇರಿದಂತೆ ಉಡುಪಿ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಅಬ್ಬರಿಸ್ತಾ ಇರುವಂಥದ್ದು.